ಬಂಡಾರ ಚೆಲ್ಲುತ್ತ ಬಾತಮ್ಮ ಶಿವ ಮೈಲಾರ ಲಿಂಗನ ನೋಡಮ್ಮ. ಬಂಡಾರ ಚೆಲ್ಲುತ್ತ ಬಾತಮ್ಮ ಶಿವ ಮೈಲಾರ ಲಿಂಗನ ನೋಡಮ್ಮ. ತಪ್ಪು ಅಪ್ಪುಗಳ ಪಾದಕ ಹಾಕುತ್ತ ದುಃಖ ದಾರಿದ್ರ್ಯವ ದೂರ ಮಾಡೆನುತ್ತ ಮೈಲಾರ ಲಿಂಗನ ನೆನೆಯೊಮ್ಮ. ಬಂಡಾರ ಚೆಲ್ಲುತ್ತ ಬಾತಮ್ಮ ಶಿವ ಮೈಲಾರ ಲಿಂಗನ ನೋಡಮ್ಮ. ಮಲ್ಲ ಮಣಿಕಾಸುರರ ಸಂಹಾರಿ ಶಿವ ಗುಡ್ಡದ ಗವಿಯೋಳು ಹಾನಾರಿ. ಮಲ್ಲ ಮಣಿಕಾಸುರರ ಸಂಹಾರಿ ಶಿವ ಗುಡ್ಡದ ಗವಿಯೋಳು ಹಾನಾರಿ. ಮೈಲಾಪುರದ ಮಾರ್ತಾಂಡ ರೂಪನು ಮೈಲಾಪುರದ ಮಾರ್ತಾಂಡ ರೂಪನು ಭವರೋಗ ಕಳೆಯುವ ಮಲ್ಲಯ್ಯ. ಬಂಡಾರ ಚೆಲ್ಲುತ್ತ ಬಾತಮ್ಮ ಶಿವ ಮೈಲಾರ ಲಿಂಗನ ನೋಡಮ್ಮ. ಸಣ್ಣ ಮಲ್ಲಿಗೆ ಪೂಜೆ ಬಂತೆ ನಿನ್ನೆಲ್ಲ ಪೂಜೆ ಕರೆತು ಬೆಂಗಳಾಯ್ತು. ಹಾವು ಕೇಳನ್ನಯ್ಯ ಹಾಳು ಜರಗಯ್ಯ ಬಂಡಾರಯ್ಯ ಕಾಳಿಕಯ್ಯ ಭಾನುವಾರಯ್ಯ. ಗಂಡು ಮಗನು ಕೊಡು. ಒಂದು ಮನೆಗೆ 1000 ಮನೆಯಾಗಲಿ 1000 ಮನೆಗೆ ಸಂಪತ್ತು ಆಗಲಿ, ಎಣ್ಣೆ ಬೆಟ್ಟವಾಗಲಿ ತೂಗ ತೊಟ್ಟಿಲಾಗಲಿ, ನಮ್ಮಂತ ಕೊರವರು ಸಾಲು ತೋಡಿ ನಡೆಸಿ ಬಂದಿದ್ದರ ಬಾಕಿ ಕೊಡಪ್ಪ ಮಾರ್ತಾಂಡ ಬರುವ ಮೈಲಾರ ಲಿಂಗ ಮನೆ ಕಾತಿನ. ತುಂಬ ಸಮಸ್ಯೆಗಳಿತ್ತು. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿರಲಿಲ್ಲ. ಸನ್ನಿಧಿಗೆ ಬಂದಮೇಲೆ ಸ್ವಾಮಿ ಸನ್ನಿಧಿಗೆ ಬಂದಮೇಲೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿದ್ದಾವೆ. ಹೇಳ್ಕೊಳ್ಳೋದಾದಷ್ಟು ಸಮಸ್ಯೆಗಳಿದ್ದು ಈಗ ಪರವಾಗಿಲ್ಲ. ಆವಾಗಲೂ ಇವಾಗಲೂ ತುಂಬ ಸುಧಾರಿಸಿದೆ. ಅಮ್ಮ, ಈ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು 3 ತಿಂಗಳಿಂದ ಅಷ್ಟೇ. 3 ತಿಂಗಳು ಬೇಗ ನನ್ನ ಸಮಸ್ಯೆ ಪರಿಹಾರ ಆಗೈತೆ. ಅಂದರೆ ಬಹುತೇಕ ನಿಮ್ಮ ಜೀವನದಲ್ಲಿ ತುಂಬ ನೊಂದೋಗಿದ್ರಿ? ತುಂಬ ನೊಂದಿದ್ದೀವಿ ಸರ್. ಹೇಳಲ್ಲ ಆಗದಷ್ಟು ಸಮಸ್ಯೆಗಳು. ಪ್ರತಿಯೊಂದು ಸಮಸ್ಯೆ ಅನ್ನೋದು ಇದ್ದೇ ಇರ್ತದೆ. ಅದೇ ನನಗೆ ತುಂಬ ಸಮಸ್ಯೆ ಇದೆ. ಇವಾಗ ಈ ತಾಯಿ ನಂಬ್ಕೊಂಡು ಬಂದಿದ್ದೀನಿ. ಆದಷ್ಟು ಪರಿಹಾರ ಮಾಡವಳೆ.
ಎಲ್ಲರೂ ಬನ್ನಿ, ಸಮಸ್ಯೆ ಇರೋ ಪ್ರತಿಯೊಬ್ಬರು ಬನ್ನಿ, ಇಲ್ಲಿಗೆ ಪರಿಹಾರ ಆಗೇ ಆಗುತ್ತೆ. ಅಂದರೆ ಇಲ್ಲಿ ಮೈಲಾರಲಿಂಗೇಶ್ವರ, ಭೂತರಾಯ, ಗಂಗಮ್ಮಳಮ್ಮ 3 ದೇವರುಗಳು ಇದ್ದಾವೆ ಇಲ್ಲಿ. ಈ ಕ್ಷೇತ್ರಕ್ಕೆ ಬಂದರೆ, ನಂಬಿ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ. ಒಳ್ಳೇದಾಗುತ್ತೆ. ಆ ತಾಯಿ ಹೇಳಿದ ರೀತಿ ನಡ್ಕೊಂಡ್ರಂತೂ ನಮಗೆ ಸ್ವರ್ಗನೇ ತೋರಿಸ್ತಾಳೆ ನಮಗೆ. ಅಷ್ಟು ಚೆನ್ನಾಗಿ ಒಳ್ಳೇದಾಗುತ್ತೆ. ಅಂದರೆ ಈ ವಿಡಿಯೋವನ್ನು ನೋಡುವಂಥ ಏನು ಜನಸಾಮಾನ್ಯರು ಇರ್ತಾರೆ ಅವ್ರಿಗೆಲ್ಲ ಏನು ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಏನು ಸಂದೇಶ ಅಂತಂದರೆ, ಯಾರೇ ಸಮಸ್ಯೆಗಳಲ್ಲಿ ಇದ್ರೂ ಆದಷ್ಟು ಬೇಗ ಬರೋ ಪ್ರಯತ್ನ ಮಾಡಿ. ಸಮಸ್ಯೆಗಳು ಆದಷ್ಟು ಪರಿಹಾರ ಆಗ್ತವೆ, ಬೇಗ ಆಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಅಮ್ಮ, ಧನ್ಯವಾದಗಳು. ಭಕ್ತಾದಿಗಳಲ್ಲಿ ವಿನಂತಿ. ಶ್ರೀ 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 ಮೈಲಾರಲಿಂಗೇಶ್ವರ ಗಂಗೆ ಮಣಮ ಭೂತರಾಯನ ಕ್ಷೇತ್ರ, ತಗಡೂರು, KR ತಾಲೂಕು, ಮಂಡ್ಯ ಜಿಲ್ಲೆ. 3ನೇ ವರ್ಷದ ಜಾತ್ರೆ ಮಹೋತ್ಸವ ದಿನಾಂಕ 14/3/2025 ತಣ್ಣೂರಿಂದ ಗಂಗೆ ಪೂಜೆ ಮಾಡಿ ಮಕ್ಕಳ ಮೇಲೆ ದೇವರ ಆಹ್ವಾನ ಮಾಡಿಕೊಳ್ಳೋ ಕಾರ್ಯಕ್ರಮ ಇರುತ್ತದೆ. 15ನೇ ತಾರೀಕು ಶನಿವಾರ ಹೋಮಗಳು ಇರ್ತದೆ, ದೇವರ ಅಭಿಷೇಕ ಅಲಂಕಾರಗಳು ಇರ್ತವೆ. 16ನೇ ತಾರೀಕು ಭಾನುವಾರ ಬೆಳಗ್ಗೆ 9 ರಿಂದ 10:30 ಮೈಲಾರಲಿಂಗೇಶ್ವರ ಗಂಗೆ ಮಣ ಕಲ್ಯಾಣೋತ್ಸವ ಮತ್ತು ಗೊರಪ್ಪರಿಂದ ದೋಣಿ ಸೇವೆ ಮತ್ತು ಗೊರಪ್ಪರಿಂದ ದೇವರ ಕುಣಿತ ಮತ್ತು 3 ಗಂಟೆಗೆ ಮೈಲಾರಲಿಂಗೇಶ್ವರ ಗುರುಗಳಾದ ಶ್ರೀ 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 ವೆಂಕಪ್ಪಯ್ಯ ಒಡೆಯರ್ ಅವರು ಕಳಸ ಮುಖಾಂತರ ರಾಜಬೀದಿಯ ಮೆರವಣಿಗೆಯಿಂದ ಮೈಲಾರಲಿಂಗೇಶ್ವರ ಗಂಗೆ ಮಣುವ ದೂತನ ಕ್ಷೇತ್ರಕ್ಕೆ ಬಿಳಿಯ ಕುದುರೆ ಮೇಲೆ ಆಗಮನ. 4:30 ಸರಪಳಿಯ ಪವಾಡ, ಕಂಚಿ ಮೀರಿದ ಸರಪಳಿಯ ಪವಾಡ ಮೈಲಾರಲಿಂಗೇಶ್ವರ ಗಂಗೆ ಮಣ ದೂತನ ಕ್ಷೇತ್ರದಲ್ಲಿ ಮೈಲಾರಲಿಂಗದ ಗುರುಗಳಾದ ವೆಂಕಪ್ಪಯ್ಯ ಒಡೆಯ ಗುರುಗಳಿಂದ ಆಶೀರ್ವಾದದ ಸರಪಳಿ ಪವಾಡ ನಡೆಯುತ್ತದೆ. 17ನೇ ತಾರೀಕು ಸಾಯಂಕಾಲ 8:30 ತಗಡೂರು ಗ್ರಾಮಸ್ಥರಿಂದ ಮೈಲಾರಲಿಂಗ ಸಂಪೂರ್ಣ ರಾಮಾಯಣ ನಾಟಕವನ್ನು ಏರ್ಪಡಿಸಿರುತ್ತಾರೆ. 18ನೇ ತಾರೀಕು ಮಂಗಳವಾರ ದೂತಪ್ಪನ ಪೂಜೆ ಕಾರ್ಯಕ್ರಮ ನಡೆಯುತ್ತದೆ. ಇಲ್ಲಿಗೆ ಜಾತ್ರಾ ಮಹೋತ್ಸವ ಮುಗಿಯುತ್ತದೆ. ಭಗವಂತನ ಕೃಪೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನ್ನು ಮನ ಧನ ಸ್ವೀಕರಿಸಿ ಆಗಮಿಸಬೇಕಾಗಿ ವಿನಂತಿ. ವಗ್ಗರ ಗುರುದೇವ ಇವನೇರಿ ಶಿವ, ಸಿದ್ಧ ಸಾಧಕರಿ ಒಲಿದಾನರಿ. ವಗ್ಗರ ಗುರುದೇವ ಇವನೇರಿ ಶಿವ, ಸಿದ್ಧ ಸಾಧಕರಿ ಒಲಿದಾನರಿ. ಮೈಲಾಪುರದೋಳು ನೆಲೆಸಿದ ಮಲ್ಲಯ್ಯ, ಮಲ್ಲಯ್ಯ ಭಕ್ತರ ಬಾಳಿಗೆ ಬೆಳಕಯ್ಯ. ಭಂಡಾರ ಚೆಲ್ಲುತ್ತ ಬಾತಮ್ಮ ಶಿವ, ಮೈಲಾರಲಿಂಗನ ನೋಡಮ್ಮ. ಭಂಡಾರ ಚೆಲ್ಲುತ್ತ ಬಾತಮ್ಮ ಶಿವ, ಮೈಲಾರಲಿಂಗನ ನೋಡಮ್ಮ. ತಪ್ಪು ಒಪ್ಪುಗಳ ಪಾದಕ ಹಾಕುತ್ತ ದುಃಖ ದಾರಿದ್ರವ ದೂರ ಮಾಡೆನುತ ಮೈಲಾರಲಿಂಗನ ನೆನೆಯೊಮ್ಮ. ಭಂಡಾರ ಚೆಲ್ಲುತ್ತ ಬಾತಮ್ಮ ಶಿವ, ಮೈಲಾರಲಿಂಗನ ನೋಡಮ್ಮ. ಮೈಲಾರಲಿಂಗನ ನೋಡಮ್ಮ, ಮೈಲಾರಲಿಂಗನ ನೋಡಮ್ಮ. ಭಂಡಾರ ಚೆಲ್ಲುತ್ತ ಬಾತಮ್ಮ ಶಿವ, ಮೈಲಾರಲಿಂಗನ ನೋಡಮ್ಮ. ಭಂಡಾರ ಚೆಲ್ಲುತ್ತ ಬಾತಮ್ಮ ಶಿವ, ಮೈಲಾರಲಿಂಗನ ನೋಡಮ್ಮ. ತಪ್ಪು ಅಪ್ಪುಗಳ ಪಾದಕ ಹಾಕುತ್ತ ದುಃಖ ದಾರಿದ್ರ್ಯವ ದೂರ ಮಾಡೆನುತ ಮೈಲಾರಲಿಂಗನ ನೆನೆಯೊಮ್ಮ. ಭಂಡಾರ ಚೆಲ್ಲುತ್ತ ಬಾತಮ್ಮ ಶಿವ, ಮೈಲಾರಲಿಂಗನ ನೋಡಮ್ಮ. ಕುಮಾರ್ ಅಂತ, ನಾವು ಮಡಿಕೇರಿ ತಾಲೂಕು ನಾಪೋಕಿಯಿಂದ ಬರ್ತಾ ಇರೋದು. ಮಡಿಕೇರಿಯಿಂದ ಬರ್ತೀವಿ. ಇಲ್ಲಿಗೆ 3 ವರ್ಷದಿಂದ ಬರ್ತಾಯಿದ್ದೀವಿ.
ಇಲ್ಲಿ ಒಳ್ಳೆ ತುಂಬ ಶಕ್ತಿ ಇದೆ ದೇವ್ರದ್ದು. ನಾನು ಬಂದಾಗ ತುಂಬ ಕಷ್ಟದಲ್ಲಿದೆ, ಇವಾಗ ಚೆನ್ನಾಗಿದೆ, ಎಲ್ಲ ಅಭಿವೃದ್ಧಿಯಾಗಿದೆ. ನಾವೊಂದು 50 ಜನ ಕರ್ಕೊಬರ್ತೇವೆ. 50 ಜನ ಬರ್ತಾ ಇದ್ದಾರೆ. ನಮ್ಮ ಕಡೆ ಮಡಿಕೇರಿಯಿಂದ ಒಂದು 50 ಜನ ಬರ್ತಾ ಇದ್ದಾರೆ. ಬಂದು ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಿದೆ. ಮತ್ತು ನಾವು ಒಂದು ಕಾರ್ ತೆಗಿಬೇಕು ಅಂದ್ಕೊಂಡಿದ್ದೆ, ಅದು ಈ ಮೇ 10ಕ್ಕೆ ಹೇಳಿದ್ದಾರೆ ಗುಡಪ್ಪರು ಬರುತ್ತೆ ಅಂತ, ಟಾಟಾ ನೆಕ್ಸನ್ನ. ಎಲ್ಲ ಅಭಿವೃದ್ಧಿಯಾಗಿದೆ. ಮತ್ತು ನಮಗೆ ಬೈಕ್ ಸಮಸ್ಯೆ ಇತ್ತು, ಅದು ಪರಿಹಾರ ಆಗಿದೆ. ನಮ್ಮದು ಮಿಸ್ಸಸ್ದು ಡೇಟ್ ಸಮಸ್ಯೆ ಆಗಿತ್ತು ಇದ್ರದ್ದು, ಅದೆಲ್ಲ ಪರಿಹಾರ ಆಗಿದೆ. ಎಷ್ಟು ಆಸ್ಪತ್ರೆ ತೋರಿಸಿದ್ರು ಇದಾಗ್ತಿರ್ಲಿಲ್ಲ, ಎಲ್ಲ ಒಳ್ಳೆಯದಾಗಿದೆ. ಸರ್, ಇಲ್ಲಿ ಬಹುತೇಕ ಯಾವ ಸಮಸ್ಯೆಗಳನ್ನ ಹೊತ್ಕೊಂಡು ಬರ್ತಾರೆ? ಇಲ್ಲಿ ಎಲ್ಲ ಒಂದು ಜಮೀನದು, ನೀರ್ದು, ಮತ್ತು ಕಷ್ಟ ಸುಖದ್ದು, ಈ ಥರದ್ದು ಅಣ್ಣ ತಮ್ಮನ ಸಂಬಂಧ, ನೀರಿಂದು ಸಮಸ್ಯೆ, ಮತ್ತು ಏನೇನೋ ಸುಮಾರು ಸಮಸ್ಯೆಗಳು ಇರ್ತವೆ. ಹಣಕಾಸು ಅಭಿವೃದ್ಧಿದು, ಮದುವೆದು, ಮಕ್ಕಳದು ಎಲ್ಲ ಸಮಸ್ಯೆಗಳು ತರ್ತಾರೆ. ನಾನು ಆಲ್ಮೋಸ್ಟ್ ಇಲ್ಲಿ 3 ವರ್ಷದಿಂದ ಬರ್ತಾ ಇದ್ದೀನಿ. ಎಷ್ಟೋ ಜನಗಳದ್ದೆಲ್ಲರದು ಒಳ್ಳೇದಾಗಿದೆ. ಮದುವೆದು ಆಗಿದೆ. ಮನೆ ಸಮಸ್ಯೆ ಇದೆ, ಮನೆ ಸಮಸ್ಯೆನೂ ಸುಮಾರು ಪರಿಹಾರ ಆಗಿದೆ. ನಮ್ಮ ಊರಿಂದ ಬಂದವ್ರದ್ದು ಮನೆ ಸಮಸ್ಯೆಗಳಿತ್ತು, ಅವ್ರದ್ದೆಲ್ಲ ಪರಿಹಾರ ಆಗಿದೆ. ಮತ್ತೆ ಒಂದು ಕಾಲು ಗಾಯ ಆಗಿತ್ತು, ಅವ್ರದ್ದು ಆ ಥರ ಸ್ಥಿತಿಲಿತ್ತು, ಆ ಕಾಲೆಲ್ಲ ವಾಸಿಯಾಗಿದೆ. ಮತ್ತು ಸುಮಾರೆಲ್ಲ ವಾಸಿಯಾಗಿದೆ, ತುಂಬ ಇದೆಲ್ಲ ಆಗಿದೆ. ಅಂದರೆ ಈ ಮೈಲಾರಲಿಂಗೇಶ್ವರ ಕ್ಷೇತ್ರಕ್ಕೆ ನಂಬಿ ಬಂದರೆ ಎಲ್ಲ ರೀತಿ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯದಾಗುತ್ತೆ. ನಮಗೂ ಬೇರೆ ಭಕ್ತಾದಿಗಳು ಕರ್ಕೊಂಬಂದಿದ್ದು, ನಾವು ನೋಡಿರಲಿಲ್ಲ ಕ್ಷೇತ್ರನ. ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ. ಹೇಳ್ಕೊಳ್ಳೋಂಥದ್ದಲ್ಲ, ತುಂಬ ಅಭಿವೃದ್ಧಿಯಾಗಿದೆ. ನಮಗೆ ತುಂಬ ಅನುಕೂಲ ಆಗಿದೆ, ಒಳ್ಳೆಯದಾಗಿದೆ. ಓಕೆ ಸರ್, ಧನ್ಯವಾದಗಳು ಸರ್. ಈ ಕ್ಷೇತ್ರದಲ್ಲಿ ಭಂಡಾರದ ಸ್ನಾನವನ್ನು ಮಾಡಿಸ್ತೇವೆ. ಅದು ಭಕ್ತಾದಿಗಳಲ್ಲಿ ಯಾವುದೇ ಮಾಟ್ಲ, ಕೂಟ್ಲ, ಗಾಳಿ, ಪೀಡೆ, ಪಿಚಾತಿಗಳು ಇರಲಿ, ಅದಕ್ಕೆ ಭಂಡಾರದ ನೀರನ್ನು ಹಾಕಿಸಿ ಆ ದೋಷನ ಪರಿಹಾರ ಮಾಡೋದಕ್ಕೊಂದು ಕಾರ್ಯಕ್ರಮಗಳಿರ್ತದೆ. ಗಾಳಿ, ಪೀಡೆ, ಪಿಚಾತಿಗಳಾಗಿರ್ಬೋದು, ಮಾಟ ಆಗಿರ್ಬೋದು, ಪ್ರತಿಯೊಂದಕ್ಕೂ ಪರಿಹಾರ ಭಂಡಾರದಲ್ಲಿರ್ತದೆ. ತಾಯಿ ಜಗನ್ಮಾತೆಯಾದ ಗಂಗಮಣಿಕಾ ದೇವಿ ಬಂದಂಥ ಭಕ್ತಾದಿಗಳಿಗೆ ನೀವು ಏನು ಮಾಡಿದ್ದೀರಾ, ಎಷ್ಟು ಪ್ರಶ್ನೆ ಮಾಡಿದ್ದೀರಾ, ನಿಮ್ಮ ಸಮಸ್ಯೆ ಏನು ಅಂತ ಬರವಣಿಗೆ ಮುಖಾಂತರ ಬರೆದು ತಿಳಿಸುವಂಥ ದೇವಿ ಇದು ಗಂಗಮಣಿಕಾ ದೇವಿ ಇರ್ತದೆ. ಮೈಲಾರಲಿಂಗೇಶ್ವರ ಉತ್ಸವ ಮೂರ್ತಿ ಇರ್ತದೆ. ಯಾರ್ಯಾರು ಏನು ಕಷ್ಟಕ್ಕೆ ಬಂದರಿಂದ ಹುಡಿಕೊಂಡು ಅವ್ರನ್ನೇ ಕರ್ಕೊಂಡು ಪ್ರಶ್ನೆ ಹೇಳೋಂಥ ಮಹಿಮೆ ಆ ಪರಮಾತ್ಮದಲ್ಲಿರ್ತದೆ. ಈ ಮಾಟ್ಲ ಆಗಿರ್ಬೋದು, ಗಾಳಿ ಪೀಡಿತ ಆಗಿರ್ಬೋದು, ಗಂಡ ಹೆಂಡತಿ ಹೊಂದಾಣಿಕೆಗಳಿರ್ಬೋದು, ಕೋರ್ಟ್ ವಿಚಾರ ಆಗಿರ್ಬೋದು, ಅಥವಾ ಸಂತಾನ ಬಗ್ಗೆ ಆಗಿರ್ಬೋದು, ಯಾರೋ ಏನೋ ಮಾಡ್ಸಾಕಿದರೆ ಮನೆಯಲ್ಲಿ ನೆಗೆಟಿವ್ ಇದೆ ಅಂತಕ್ಕಂಥ ಆಗಿರ್ಬೋದು, ಅದಕ್ಕೆಲ್ಲ ದೂತರಾಯನ ಕೃಪಾ ಕಟಾಕ್ಷದಿಂದ ಅದನ್ನು ತಡೆ ಹೊಡೆದು ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ಇದೆ. ಮತ್ತು ಅದನ್ನು ರಿವರ್ಸ್ ಯಾರು ಏನು ಮಾಡಿದರೆ ಅದು ರಿವರ್ಸ್ ಆಗುವಂಥ ಶಕ್ತಿನೂ ಕೂಡ ಆ ಪರಮಾತ್ಮ ಲೀಲೆಯಲ್ಲಿರ್ತದೆ. ಇಂಥ ಒಂದು ಮಹಿಮೆ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಭಕ್ತಾದಿಗಳು ಬರ್ತಾ ಇದ್ದಾರೆ, ಭಕ್ತಾದಿಗಳ ಸಾಕಷ್ಟು ಒಳ್ಳೆಯದಾಗ್ತಾ ಇದೆ. ಪ್ರತಿ ಭಾನುವಾರ ಅಮಾವಾಸ್ಯೆ ಒಮ್ಮೆಲೂ ಕೂಡ ಅನ್ನದಾಸೋಹ ನಡೀತಾನೇ ಇರುತ್ತೆ.